ಯಾರಿಗೆ ಅದೃಷ್ಟ ಒಲಿಯುತ್ತೆ, ಯಾರಿಗೆ ಬ್ಯಾಡ್ ಲಕ್ ಅನ್ನೋದು ಪ್ರಶ್ನೆ. ಯಾಕೆ ಬ್ಯಾಡ್ ಲಕ್ ಅಂತ ಅಂದ್ರೆ ಮಿನಿಸ್ಟರ್ ಆಗಿದ್ದವ್ರು ಕಳ್ಕೊಳ್ಳೋದು ಅಂತ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಅಪ್ಡೇಟ್ ಅನ್ನ ನಿಮ್ ಮುಂದೆ ನಾವು ಇಡ್ತಾ ಇದ್ದೀವಿ. ಜಿಲ್ಲಾವಾರು ಜಾತಿವಾರು ಆಧಾರದಲ್ಲಿ ಸಂಪುಟ ರಚನೆ ಆಗೋದು ಬಹುತೇಕ ನಿಶ್ಚಿತ. ಹಳೆ ಟೀಮ್ ಅನ್ನ ಬಿಟ್ಟು ಸಂಪೂರ್ಣ ಹೊಸ ತಂಡದ ಕ್ಯಾಪ್ಟನ್ ಆಗ್ತಾರಾ ಡಿ.ಕೆ. ಶಿವಕುಮಾರ್ ಅಂತ. ಹಳಬರು ಹೊಸಬರು ಸೇರಿದ ಬ್ಯಾಲೆನ್ಸ್ ಸಂಪುಟ ಇದಾಗುತ್ತಾ ಅಂತ. ಹೈಕಮಾಂಡ್ ಏನು ಇರುತ್ತೆ ಅಂದ್ರೆ ಅವ್ರದ್ದೇನು ಹೆಸರುಗಳಿರುತ್ತೆ, ಈ ಕಡೆಗೆ ಸಿದ್ದರಾಮಯ್ಯ ಅವ್ರದ್ದು ಯಾವ್ಯಾವ ಹೆಸರುಗಳಿರುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಲ್ಲಿರುವಂತಹ ಹೆಸರುಗಳು ಯಾವ್ದ್ಯಾವುದು ಎಲ್ಲವನ್ನ ಹೇಗೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ತಾರೆ ಹೈಕಮಾಂಡ್ನವರು ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ನಿಮಗೆ ಗೊತ್ತೇ ಇರುತ್ತೆ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವ್ರಿಗೊಂದು ಆಲೋಚನೆ ಇರುತ್ತೆ, ಕನಸಿರುತ್ತೆ, ನನ್ನ ಸಂಪುಟ ಹಿಂಗಿರಬೇಕು, ಇಷ್ಟು ಜನ ಹೊಸಬ್ರು ಇರಬೇಕು ಅಂತ. ಬರೀ ಹಳಬ್ರನ್ನೇ ವಾಪಸ್ಸು, ಹಳೆ ಮುಖಗಳನ್ನೇ ವಾಪಸ್ ತಂದರೆ ಹೊಸತನ ಏನು ತಂದಂಗಾಯ್ತು, ಹೊಸತನ ಬೇಕು ಸರ್ಕಾರಕ್ಕೆ ಅನ್ನೋದು ಅವರ ಆಲೋಚನೆ ಕೂಡ ಇರುತ್ತೆ. ಆ ಆಲೋಚನೆಗೆ ಎಷ್ಟರ ಮಟ್ಟಿಗೆ ಸೊಪ್ಪು ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಸೈಡ್ ಆಗುತ್ತೆ. ಮತ್ತು ನಿಮಗೆ ಲಾಸ್ಟ್ ಟೈಮ್ ನೆನಪಿರ್ಬೋದು, 2023ರಲ್ಲಿ ಹೈಕಮಾಂಡೇ ಹೆಸರುಗಳನ್ನು ಫೈನಲೈಸ್ ಮಾಡಿ ಅದನ್ನು ಇನ್ಫ್ಯಾಕ್ಟ್ ಪ್ರಕಟ ಕೂಡ ಮಾಡಿತ್ತು, ಸುದ್ದಿಗೋಷ್ಠಿಯಲ್ಲಿ ರಿಲೀಸ್ ಮಾಡಿತ್ತು ಕೆ.ಸಿ. ವೇಣುಗೋಪಾಲ್ ಅವರ ಲೆಟರ್ ಹೆಡ್ನಲ್ಲಿ ಯಾರ್ಯಾರು ಕ್ಯಾಬಿನೆಟ್ ಮಿನಿಸ್ಟರ್ಸು ಅಂತ. ಈ ಸಲ ಹೆಂಗೆ ಲೆಕ್ಕಾಚಾರ? ಆಮೇಲೆ 3ರಿಂದ 4 DCM ಹುದ್ದೆಯನ್ನು ಸೃಷ್ಟಿಸೋ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಹೊಸ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ, ಎಷ್ಟು ಜನ ಹಳೆ ಮಂತ್ರಿಗಳೇ ಮುಂದುವರಿತಾರೆ ಅನ್ನೋದನ್ನು ನೋಡಬೇಕು. ಆಪ್ತರಿಗೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಸ್ಥಾನ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ, ಅವರ ಹಿತ ಕಾಯೋ ಕೆಲಸ ಆಗುತ್ತಾ ಅನ್ನೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಸಿಎಂ ಇದ್ರೂ ಕೂಡ 3ರಿಂದ 4 DCM ಸ್ಥಾನಗಳನ್ನು ಸೃಷ್ಟಿ ಮಾಡಿದ್ರೆ ಆಬ್ವಿಯಸ್ಲಿ ಡಿ.ಕೆ. ಶಿವಕುಮಾರ್ ಅವರ ಪವರ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ. ಸೊ ಆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಗುತ್ತಾ? DCM ಹುದ್ದೆಗಳ ಸೃಷ್ಟಿ ಮೂಲಕ ಸೀನಿಯರ್ ಲೀಡರ್ಸ್ ಅನ್ನ ಕೂಡ ಪ್ಯಾಂಪರ್ ಮಾಡೋ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಇನ್ನು ಮುಂದೆ ನೀವು ಇಂಥ ಸುದ್ದಿಗಳನ್ನು ನೋಡ್ತಾನೆ ಹೋಗ್ತೀರಿ. ಆಕಾಂಕ್ಷಿಗಳು ಯಾರ್ಯಾರು ಬಂದು ಬಹಿರಂಗವಾಗಿ ಮಾತಾಡ್ತಾರೆ ಮತ್ತು ಸಮುದಾಯವಾರು ಹೇಗೆ ಜಟಾಪಟಿಗಳಿರುತ್ತೆ, ಪೈಪೋಟಿಗಳಿರುತ್ತೆ ಅನ್ನೋದನ್ನು ನೋಡ್ಬೋದು. ಮತ್ತು ಪ್ರಾತಿನಿಧ್ಯ, ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಸಂಪುಟ ರಚನೆ ಟೈಮ್ನಲ್ಲಿ. ಕಳೆದ ಸಲ ಒಂದು ಆಕ್ಷೇಪ ಇತ್ತು, ಸುಮಾರು ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ರು ಕೂಡ ಮಂತ್ರಿಗಳಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಯಾರು ಮಿನಿಸ್ಟರ್ ಇದ್ದಾರೆ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಲ್ಲ ಜಿಲ್ಲಾವಾರು ಅಂತ ಹೇಳಿ ಆಕ್ಷೇಪಣೆಗಳು ಇದ್ವು. ಈ ಸಲ ಆ ಆಕ್ಷೇಪಣೆಗಳನ್ನು ಸರಿಪಡಿಸುವಂತಹ ಕೆಲಸ ಆಗುತ್ತಾ ಅನ್ನೋದು ಒಂದು ಕಡೆಗೆ. ಇನ್ನೊಂದು ಜಾತಿ ಸಮೀಕರಣದ ವಿಚಾರದಲ್ಲಿ DCM ಸ್ಥಾನಗಳನ್ನು ಹೇಗೆ ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಇತ್ತು. ಇನ್ಫ್ಯಾಕ್ಟ್ ಎಲ್ಲಿ ತನಕ ಚರ್ಚೆ ಆಗ್ತಾ ಇತ್ತು ಅಂದರೆ ಸಿದ್ದರಾಮಯ್ಯ ಅವರ ಪುತ್ರರಿಗೆ ಅವಕಾಶ ಒದಗಿ ಬರಬಹುದು ಅಂತ. ಬಟ್ ನಿನ್ನೆ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಇದನ್ನು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಯಾರೇ ಒಬ್ಬರು ನಾಯಕರಿಗಾಗಲಿ ಎಕ್ಸಿಟ್ ಬೋನಸ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಸಹಜವಾಗಿ ಸಿದ್ದರಾಮಯ್ಯ ಅವ್ರು ಏನೇನು ಹೇಳ್ತಾರೆ ಅದನ್ನು ಇಗ್ನೋರ್ ಮಾಡಂತೂ ಒಂದು ಸಂಪುಟ ರಚನೆ ಆಗಲ್ಲ. ಬಹುಶಃ ಮುಂದೆ ಈ ಥರ ಸಾಧನೆ ಮಾಡಲಿಕ್ಕೆ ಯಾರ ಕೈಲಿಂದ ಸಾಧ್ಯ ಆಗ್ತದೋ ಇಲ್ವೋ, ತನ್ನ ಬಡವರ ಪರ ಕಾಳಜಿಯನ್ನು ಆಡಳಿತದ ಮುಖಾಂತರ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ತಲುಪಿಸಿದಂಥ ಏಕೈಕ ಮುಖ್ಯಮಂತ್ರಿ. ನಾವು ದೇವರಾಜ ಅರಸು ಅವ್ರ ಬಗ್ಗೆ ಕೇಳಿದ್ದೀವಿ ಅಷ್ಟೇ, ನಾವು ನೋಡಿರಲಿಲ್ಲ. ಆದರೆ ನಾವು ಇವ್ರ ಜೊತೆ ಇವ್ರ ಒಡನಾಟದಲ್ಲಿ ಬೆಳೆದಂಥವ್ರು ನಾವು. ಅದು ಜನತಾದಳದಿಂದ ಹಿಡಿದು ಕಾಂಗ್ರೆಸ್ನಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಈಗ ರಾಜೀನಾಮೆ ಕೊಡೋರು ಕೂಡ ಅವ್ರ ಜೊತೆ ಒಡನಾಟದಲ್ಲಿ ಬೆಳೆದಂಥವ್ರು. ಇಂಥ ಒಂದು ನಾಯಕನನ್ನು ನಮಗೂ ಕೂಡ ದುಃಖ ಆಗ್ತದೆ, ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಅನಿವಾರ್ಯ. ಜಗದ ನಿಯಮ, ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ. ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಈಗ ಹೊಸ ಬೆಳವಣಿಗೆ ನಡೀತಾ ಇದೆ, ಅದಿನ್ನೂ ಕೂಡ ಅಧಿಕೃತವಾದಂಥ ಮುದ್ರೆಯನ್ನು ಹೈಕಮಾಂಡ್ ಒತ್ತಿಲ್ಲ. ಇನ್ನು ಅಧಿಕೃತವಾದಂಥ ಮುದ್ರೆಯನ್ನು ಒತ್ತದ ಮೇಲೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಯಾವ ರೀತಿ ಸಿದ್ದರಾಮಯ್ಯನವರು ಅವ್ರದ್ದೇ ಆದಂಥ ಬಡವರ ಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಪಕ್ಷಕ್ಕೆ ನಿಷ್ಠೆಯಾಗಿ ನೋಡಿ. ಅವ್ರಿಗೆ ಉದಾಹರಣೆ ಹೇಳ್ತೀನಿ ನಿಮಗೆ. 1994ರಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನಿರಾಕರಣೆ ಮಾಡ್ತದೆ. ಅವರು ಇಂಡಿಪೆಂಡೆಂಟಾಗಿ ಗೆಲ್ತಾರೆ. ಇಂಡಿಪೆಂಡೆಂಟಾಗಿ ಗೆದ್ದಾಗ ಇಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ದೇವೇಗೌಡರು ಮುಖ್ಯಮಂತ್ರಿಗಳಾಗ್ತಾರೆ. ಅವತ್ತು ದೇವೇಗೌಡರು ಡಿ.ಕೆ. ಶಿವಕುಮಾರ್ ಅವ್ರನ್ನ
ಅವರು ಇಂಡಿಪೆಂಡೆಂಟಾಗಿ ಗೆದ್ದಿರೋದ್ರಿಂದ ಪಕ್ಷಕ್ಕೆ ಸೆಳೀತಕ್ಕಂಥ ಕೆಲಸಕ್ಕೆ ಹಲವಾರನ್ನ ನೇಮಕ ಮಾಡ್ತಾರೆ. ನಾಗೇಗೌಡರಂಥವ್ರು, ಬೇರೇಗೌಡರಂಥವ್ರು ನೇಮಕ ಮಾಡ್ತಾರೆ. ಆದರೂ ಕೂಡ ಅವರ ಪಕ್ಷನಿಷ್ಠೆ ಎಷ್ಟು ಮಟ್ಟಿಗಿತ್ತು ಅಂದರೆ ಅವತ್ತು ಮಂತ್ರಿ ಆಗ್ಬೋದಾಯಿತು, ಹೋಗಿ ಒಂದು ಒಳ್ಳೆ ಮಂತ್ರಿ ಸಿಕ್ತಿತ್ತು ಅವ್ರು ಜನತಾದಳಕ್ಕೆ ಹೋಗಿದ್ರೆ. ಆದರೆ ಅವತ್ತು ಅದನ್ನು ನಿರಾಕರಣೆ ಮಾಡಿ ಅವತ್ತು ಪಕ್ಷದಲ್ಲೇ ಉಳ್ಕೊಂಡ್ರು. ಮತ್ತೊಮ್ಮೆ 99ರಲ್ಲಿ SM ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಆ ಪಟ್ಟಕ್ಕೆ ಕುಂಡಿಸೋದ್ರಲ್ಲಿ ಸಫಲರಾದರು. ಅದಾದ ನಂತರ ಸಿದ್ದರಾಮಣ್ಣವರ ಎಂಟ್ರಿ ಆಯಿತು, ಸಿದ್ದರಾಮಣ್ಣವ್ರ ಮುಖ್ಯಮಂತ್ರಿ ಆದರು. ಸಿದ್ದರಾಮಣ್ಣವ್ರ ಮುಖ್ಯಮಂತ್ರಿ ಆದಾಗಲೂ ಕೂಡ ಯಾವುದ್ಯಾವುದೋ ಕಾರಣಗಳಿಗೆ ಅವ್ರಿಗೆ ಮಂತ್ರಿ ಮಾಡಲಿಲ್ಲ. ಮಂತ್ರಿ ಮಾಡದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರು ಎಂದೂ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಲಿಲ್ಲ. ಭಾಳ ತಾಳ್ಮೆಯಿಂದ ಆ ಮಂತ್ರಿ ಪಟ್ಟ ಸಿಗೋವರೆಗೂ ಕೂಡ ಭಾಳ ತಾಳ್ಮೆಯಿಂದ ವರ್ತಿಸಿ ಕಡೆಗೆ ಹೈಕಮಾಂಡ್ ಮನವೊಲಿಸಿ ಮಂತ್ರಿ ಆದರು. ಈಗ ಕೂಡ ನಮ್ಮ ವಿರೋಧಿಗಳಿಗೆಲ್ಲ ಬಹುಶಃ ಅವರೆಲ್ಲರೂ ಕೂಡ ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ ವಿರೋಧಿಗಳು. ಅವರು ಬಯಸಿದ್ದೇನು ಅಂದರೆ ವಿರೋಧಿಗಳು ಇವ್ರು ಕಿತ್ತಾಡ್ತಾರೆ, ಸಿದ್ದರಾಮಣ್ಣ ಕೊಡೋದಿಲ್ಲ. ಅದರಲ್ಲೂ ಕೂಡ ನಮ್ಮ ಮಾಜಿ ಪಕ್ಷ ಇದೆಯಲ್ಲ, ಹಳೆ ಪಕ್ಷ, ಅವರಂತೂ ಅದನ್ನೇ ಬಯಸಿದರು, ಸಿದ್ದರಾಮಣ್ಣ ಕೊಡೋದಿಲ್ಲ. ಸಿದ್ದರಾಮಣ್ಣನವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಗಳನ್ನು ಜನತಾದಳ ಬಿಟ್ಟಂಥ ಸಂದರ್ಭದಲ್ಲಿ ಕೊಡ್ತಿದ್ರು ಅವರು. ಆದರೆ ಸಿದ್ದರಾಮಣ್ಣವರು ಆ ಹೇಳಿಕೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು, ಇಲ್ಲ ನಾನು ಆ ರೀತಿ ಇಲ್ಲ, ನಾನೊಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ, ಹೈಕಮಾಂಡು ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ರಾಜ್ಯದಲ್ಲಿ ಅವರು ಹಾಕ್ಕೊಟ್ಟಿದ್ದಾರೆ. ಇದೊಂದು ಶ್ಲಾಘಿಸ್ತಕ್ಕಂಥ ವಿಚಾರ. ಬಹುಶಃ ಯಾರ್ಯಾರು ವಿರೋಧಿಗಳು ಏನೋ ಆಗ್ಬಿಡ್ತದೆ, ಕಾಂಗ್ರೆಸ್ಸು ಸಿದ್ದರಾಮಣ್ಣ ಬಿಡೋದಿಲ್ಲ, DK ಶಿವಕುಮಾರ್ ಕಿತ್ಕೋತಾರೆ ಇರ್ತಕ್ಕಂಥ ಭಾವನೆಗಳಿತ್ತಲ್ಲ, ಅದಕ್ಕೆಲ್ಲದಕ್ಕೊಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಆಗಿದೆ. ಇದು ಯಾವುದರ ಮುನ್ಸೂಚಿ ದಿಕ್ಸೂಚಿ ಅಂತಂದರೆ ಬಹುಶಃ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ತಮ್ಮ ಒಗ್ಗಟ್ಟಿನಿಂದ ಅಂತಕ್ಕಂಥದ್ದನ್ನು ಯಾತಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಹಾಡಿ ಹೊಗಳೋ ಕೆಲಸವನ್ನ ಕೂಡ ಮಾಗಡಿ ಬಾಲಕೃಷ್ಣ ಅವರು ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇವರು ಕೂಡ ಈಗ ಮಂತ್ರಿ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ಸಲ ಗೆದ್ದಿದ್ದಾರೆ, 3 ಸಲ JDS ನಲ್ಲಿ ಇದ್ದಾಗಲೇ ಗೆದ್ರು. ಈಗ ಅದೇ ಪಕ್ಷಕ್ಕೆ ಬೈತಾ ಇದ್ದಂತಹ ಸಂದರ್ಭ ಕೂಡ ನೀವು ನೋಡ್ತಾ ಇದ್ರಿ. ಬಟ್ ನೋಡೋಣ ಏನಾಗುತ್ತೆ, ಇವರಿಗೆ ಅವಕಾಶ ಸಿಗುತ್ತಾ ಏನ್ ಕತೆ ಅಂತ. ಸಿದ್ದರಾಮಯ್ಯ ಕ್ಯಾಬಿನೆಟ್ನ 15ರಿಂದ 20 ಸಚಿವರಿಗೆ ಕೋಕ್ ಕೊಡೋ ಸಾಧ್ಯತೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನ 15ರಿಂದ 20 ಸಚಿವರಿಗೆ ಕೋಕ್ ಕೊಡೋ ಸಾಧ್ಯತೆ. 10ರಿಂದ 12 ಸಚಿವರನ್ನ ಮಾತ್ರ ಹೊಸ ಸಂಪುಟದಲ್ಲಿ ಸೇರ್ಪಡೆ ಮಾಡೋ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಆಪ್ತೇಷ್ಟರಿಗೆ ಹೊಸ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಅಭಿಪ್ರಾಯ ಪಡೆದು ಹೊಸ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬಹುದು. ಆ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕೊಂಡಿದೆ. 34 ಸಂಪುಟದ ಗಾತ್ರ ಸಚಿವರು ಸೇರೋದಕ್ಕೆ ಅವಕಾಶ ಇರೋದು, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಸೊ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗುತ್ತಾ ಅಥವಾ ಜೂನ್ 18ರ ನಂತರ ಸಂಪುಟ ರಚನೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಕ್ರಿಯಾಶೀಲ ಸಚಿವರು, ನಿಷ್ಕ್ರಿಯ ಸಚಿವರು ಅಂತ ಹೇಳಿ ಏನೇನು ಮಾನದಂಡವನ್ನ ಉಪಯೋಗಿಸಲಾಗ್ತಾ ಇದೆ? ಆರಂಭಿಕ ಹಂತದಲ್ಲಿ DK ಶಿವಕುಮಾರ್ ಜೊತೆಗೆ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸಬಹುದು? ನೋಡಿ, DK ಶಿವಕುಮಾರ್ ಅವ್ರ ಜೊತೆಗೆ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳಿಲ್ಲ. ಆದರೆ ಸಚಿವ ಸಂಪುಟದಲ್ಲಿ ಈ ಹಿಂದೆ ಇದ್ದಂತಹ ಸಚಿವರನ್ನ ಕನಿಷ್ಠ 50%ನಷ್ಟು ಸಚಿವರನ್ನ ಕೈ ಬಿಡುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದಾವೆ. ನೋಡಿ, ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ಶಾಸಕರ ಆರೋಪ ಒಂದಿದೆ. ಅದೇನು ಅಂದರೆ, ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಕೂಡ ಈ ಹಿಂದೆ ಮಂತ್ರಿಗಳಾದಂಥವರೇ ಮತ್ತೆ ಮಂತ್ರಿಗಳಾಗ್ತಾ ಇದ್ದಾರೆ. ಸಿಕ್ಕವರಿಗೆ ಅವಕಾಶಗಳು ಮತ್ತೆ ಸಿಗ್ತಾ ಇದೆ. ಸೊ ಹೀಗಾಗಿ ಒಮ್ಮೆಯೂ ಕೂಡ ಮಂತ್ರಿಯಾಗದಂತಹ ಹಿರಿಯ ಶಾಸಕರನ್ನ ಈ ಬಾರಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ವಿಧಾನ ಪರಿಷತ್ನಲ್ಲೂ ಕೂಡ ಪ್ರತಿ ಬಾರಿ ಒಂದೇ ಒಂದು ಸ್ಥಾನವನ್ನ ಕೊಡಲಾಗ್ತಾ ಇದೆ. ಈ ಸ್ಥಾನಗಳನ್ನ ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಒತ್ತಡಗಳು ಹೈಕಮಾಂಡ್ ಮೇಲಿದೆ. ಸೊ ಹೀಗಾಗಿ ಈ ಬಾರಿಯ ಸಚಿವ ಸಂಪುಟದಲ್ಲಿ ಕಳೆದ ಬಾರಿ ಇದ್ದಂತಹ ಕನಿಷ್ಠ 50%ನಷ್ಟು ಸಚಿವರನ್ನ ಬದಲಿಸುವಂತ ಸಾಧ್ಯತೆಗಳಿದಾವೆ. ಕೆಲವೊಂದಿಷ್ಟು ನಾಯಕರು ಅನಿವಾರ್ಯ ಜಾತಿ ಮತ್ತೆ ಪ್ರದೇಶವಾರು ಪ್ರಾತಿನಿಧ್ಯವನ್ನ ಪರಿಗಣಿಸಬೇಕಾದಂತಹ ಸಂದರ್ಭದಲ್ಲಿ
ಕೆಲವು ಹಿರಿಯ ಸಚಿವರನ್ನ ಪರಿಗಣಿಸಲೇಬೇಕಾಗುತ್ತೆ. ಸೊ ಹೀಗಾಗಿ ಅಂಥವರನ್ನ ಉಳಿಸಿಕೊಂಡು ಬಾಕಿ ಉಳಿದಂತಹ ಸಚಿವರನ್ನ ಬದಲಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದೊಂದು ಪಟ್ಟಿಗಳನ್ನ ಕೂಡ ಹೈಕಮಾಂಡ್ ಪಡೆದುಕೊಳ್ಳುತ್ತೆ. ಅದಾದ ಬಳಿಕ ಅದನ್ನ ಪರಿಶೀಲನೆಗೆ ಒಳಪಡಿಸಿ ಒಂದು ಅಂತಿಮ ಪಟ್ಟಿಯನ್ನ ಹೈಕಮಾಂಡ್ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದಾವೆ. ಈಗಿರುವಂತಹ ಮಾಹಿತಿಗಳ ಪ್ರಕಾರ ಕನಿಷ್ಠ 10 ಜನಕ್ಕಾದ್ರೂ ಮೊದಲ ಹಂತದಲ್ಲಿ ಅವಕಾಶ ಸಿಗಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದಾವೆ. ಮಮತಾ. ರೈಟ್ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಎಷ್ಟು ಜನ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಮತ್ತು ಮಾನದಂಡ ಈ ಬಾರಿ ಯಾವುದು? ಹಳೆ ಮುಖಗಳಿಗೆ ಮತ್ತೆ ಮನ್ನಣೆನಾ ಅಥವಾ ಹೊಸ ಮುಖಗಳಿಗೆ ಆದ್ಯತೆನಾ ಅನ್ನೋದು ಈ ಕ್ಷಣದ ಪ್ರಶ್ನೆ.